ತುಮಕೂರಿನಲ್ಲಿ ನಿರ್ವಹಣೆ ಇಲ್ಲದೆ ಸುರುಕ್ತಾವೆ ಟೂಡಾ ಪಾರ್ಕ್ಗಳು. ಹಾವಿಡಿಯವರು ಎಲ್ಲೋ ಹಿಡಿದಿರ್ತಾರೆ ದುಡ್ಡಿಗೋಸ್ಕರ, ಚೀಲದಲ್ಲಿ ಹಾಕಿ ಸಾಯಂಕಾಲ ತಂದು ಒಳಗಡೆ ಎಸ್ಬಿಟ್ಟು ಹೊಟ್ಟೋಗ್ತಾರೆ. ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಶೇಷಾದ್ರಿಪುರಂ ಉದ್ಯಾನವನ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ಪಾರ್ಕ್ ಪಾಳು ಬಿಟ್ರೆ ಅಧಿಕಾರಿಗಳು. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಅದೆಷ್ಟೋ ಟೂಡಾ ಪಾರ್ಕ್ಗಳ ಸ್ಥಿತಿಯಂತೂ ಹೇಳತೀರದಾಗಿದೆ. ಲೇಔಟ್ ನಿರ್ಮಾಣ ಮಾಡಬೇಕಾದ್ರೆ ಲೆಕ್ಕಕ್ಕಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡುವ ಅಧಿಕಾರಿಗಳು ಕೆಲ ಸಮಯದ ನಂತರ ಪಾರ್ಕ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಪಾಳು ಬಿಟ್ಟು ಸಾರ್ವಜನಿಕರ ಹಣವನ್ನ ಪೋಲು ಮಾಡುತ್ತಿದ್ದಾರೆ ಅನ್ನುವ ಅನುಮಾನ ಶುರುವಾಗಿದೆ. ಇತ್ತ ಶೇಷಾದ್ರಿಪುರಂನ ಪಾರ್ಕ್ ಪಾಳು ಬಿದ್ದ ಕೊಂಪೆಯಾಗಿದ್ದು ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ತುಮಕೂರಿನ ವೀರಸಾಗರ, ಮೇಳೆಕೋಟೆ, ಗಂಗಸಂದ್ರ ರಸ್ತೆ, ಶೇಷಾದ್ರಿಪುರಂ ಆಂಗ್ಲ ಶಾಲೆಯ ಮುಂಭಾಗ ಇರುವ ಉದ್ಯಾನವನವು ಗಿಡಗಳಿಂದ ತುಂಬಿದ್ದು ಉಪಯೋಗಕ್ಕೆ ಬಾರದಂತೆ ಪಾಳು ಬಿದ್ದಿದೆ. ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ನಿರ್ಮಿಸುವ ಪಾರ್ಕ್ಗಳು ಸರಿಯಾಗಿ ನಿರ್ವಹಣೆ ಆಗದೆ ಜಾಗ ಹಾಗೂ ಹಣ ಎರಡನ್ನ ತುಮಕೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಹಾಳು ಮಾಡ್ತಾ ಇದೆಯಾ ಎನ್ನುವಂತಾಗಿದೆ. ಇನ್ನು ಸ್ಥಳೀಯರೊಬ್ಬರು ಮಾತನಾಡಿ, ಈ ಪಾರ್ಕ್ ಸುಮಾರು ವರ್ಷಗಳಿಂದಲೂ ಕೂಡ ಇದೇ ರೀತಿ ಇದೆ. ಈ ಪಾರ್ಕ್ನಲ್ಲಿ ಗಿಡ ಗಂಟೆಗಳು ಬೆಳೆದುಕೊಂಡಿರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಇನ್ನು ತುಮಕೂರಿನಲ್ಲಿ ಹಾವು ಹಿಡಿಯೋರು ಹಿಡಿದ ಹಾವುಗಳನ್ನೆಲ್ಲ ಸಂಜೆ ಸಮಯದಲ್ಲಿ ತೆಗೆದುಕೊಂಡು ಬಂದು ಈ ಪಾರ್ಕಿನ ಒಳಗಡೆ ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಈ ಪಾರ್ಕ್ ಅನ್ನ ಸ್ವಚ್ಛಗೊಳಿಸಿಕೊಡಿ ಎಂದು ಅದೆಷ್ಟೋ ಬಾರಿ ಡಿಸಿ ಅವರಿಗೆ, ಟೂಡಾ ಅವರಿಗೆ ಮನವಿಯನ್ನ ಕೊಟ್ಟರು. ಯಾರು ಕೂಡ ಎಚ್ಚೆತ್ತುಕೊಂಡು ಪಾರ್ಕ್ ಸ್ವಚ್ಛ ಮಾಡ್ತಾ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಪಾರ್ಕು ತುಂಬ ದೊಡ್ಡದಿದೆ. ಇಲ್ಲಿಂದ ಹಿಡಿದು ಇದ್ರಿಗೂ ಆ ಕಡೆಗೂ ಸುಮಾರು 2-3 ಸರ್ತಿ ಡಿಸಿಗೆ ಅರ್ಜಿ ಕೊಟ್ವಿ, ಏನೂ ಪ್ರಯೋಜನ ಆಗಲಿಲ್ಲ. ಆಮೇಲೆ ಸಾಯಂಕಾಲ ಟೈಮು ಹಾವಿಡಿಯವರು ಎಲ್ಲೋ ಹಿಡಿದಿರ್ತಾರೆ ದುಡ್ಡಿಗೋಸ್ಕರ, ಚೀಲದಲ್ಲಿ ಹಾಕಿ ಸಾಯಂಕಾಲ ತಂದು ಒಳಗಡೆ ಎಸ್ಬಿಟ್ಟು ಹೊಟ್ಟೋಗ್ತಾರೆ, ಚೀಲ ಬಿಚ್ಚಿಬಿಟ್ಟು. ಈ ಗುಡ್ಲು ಹಾಕೊಂಡ್ರು ಎಲ್ಲರೂ ಒಳಗಡೆ ಪಬ್ಲಿಕ್ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಸ್ಕೂಲ್ ಹುಡುಗರುಗಳು ಇವರು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ಸಾಯಂಕಾಲ ಟೈಮ್ ನೋಡ್ರೆ ಒಳಗಡೆ ಯಾರು ಕೇಳಿರಲ್ಲ. ತುಂಬ ಅನ್ಯಾಯ ಆಗ್ತಾಯಿದೆ ಈ ಪಾರ್ಕಿಗೆ. ಎಷ್ಟು ದಿವಸದಿಂದ ಹಿಂಗೆ ಇದೆ ಸರ್ ಇದು? ಇದು ಟೂಡಾ ಮಾಡ್ದಾಗಿಂದನೂ ಇದೆ. ನೋಡಿದ್ರೆ ಟೂಡಾದವ್ರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಪಾರ್ಕ್ ಮಾಡಿದ್ದಾರೆ. ಇಲ್ಲ, ಯಾವುದೋ ಎಲ್ಲಿ ಮಾಡಿದಾರೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಯಾವುದೂ ಮಾಡಲಿಲ್ಲ. ಸುಮಾರು ಸರಿ ಅರ್ಜಿ ಕೊಟ್ಟರು ಕೂಡ ಮಾಡಿಲ್ಲ. ಏನು ಹೇಳ್ತಾರೆ ಸರ್ ಕೇಳಿದ್ರೆ ಅಧಿಕಾರಿಗಳು? ಕೊಡಿ, ಅರ್ಜಿ ಕೊಟ್ವಿ, ವಿಚಾರಿಸ್ತೀವಿ, ಮಾಡ್ತೀವಿ ಅಷ್ಟೇ, ಬೇರೆ ಏನೂ ಹೇಳ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾಯಿದೆ, ಭಾಳ ಅನ್ಯಾಯ ಆಗ್ತಾಯಿದೆ ಇಲ್ಲಿ. ಈಗ ಟೂಡಾ ಅಂದರೆ ಪಾರ್ಕ್ ಮಾಡಿರೋದು ಜನಗಳಿಗೆ ಒಳ್ಳೇದಾಗಲಿ ಅನುಕೂಲಕ್ಕೆ ಮಾಡಿದ್ದಾರೆ. ಹೌದು, ಎಲ್ಲಿದೆ ಸರ್ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಅದೇ ರಾತ್ರಿ ಹೊತ್ತು ಓಡಾಡೋರಿಗೆ ಅವುಗಳು ಮತ್ತು ತಿರುಗಿ ಈ ಬಾತ್ರೂಮ್, ಪಬ್ಲಿಕ್ ಬಾತ್ರೂಮ್ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಅಷ್ಟೇ. ಸ್ವಲ್ಪ ಪಾರ್ಕಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇದೆ. ಯಾರಿಗೂ ಇನ್ನೂ ಕಡ್ದಿಲ್ಲ, ಯಾರಿಗೆ ಯಾವತ್ತು ಕಡಿತದೋ ಗೊತ್ತಿಲ್ಲ. ಅವುಗಳು ಸುಮಾರು ಅವುಗಳು ನಾವು ಓಡಿಸಿ ಸುಮ್ಮನೆ ಇದು ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ವಿ. ಇನ್ನೇನು ಮಾಡಿ ಸಾಯ್ಸಂಗೂ ಇಲ್ಲ. ಈಗ ಮೊದಲನ ಕಡಿತವೆ ಅಂತ ಹೊಡೆದಾಕ್ಬೋದಾಯ್ತು, ಹೊಡೆಯಂಗೂ ಇಲ್ಲ. ಈ ಥರ ಇರೋದ್ರಿಂದ ದಯವಿಟ್ಟು ನೀವಾದರೂ ಒಂದು ಸ್ವಲ್ಪ ಇದಕ್ಕೆ ಸಪೋರ್ಟ್ ಮಾಡಿ. ಇನ್ನು ಪಕ್ಕದಲ್ಲಿಯೇ ಶಾಲೆ ಇದೆ. ಬೆಳಗ್ಗೆ ಹಾಗೂ ಸಂಜೆ ಇಲ್ಲಿ ಮಕ್ಕಳು ಓಡಾಡ್ತಾರೆ. ಇಲ್ಲಿ ಗಿಡ ಗಂಟೆಗಳು ಬೆಳೆದುಕೊಂಡಿರೋದ್ರಿಂದ ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಇದು ಪಾರ್ಕೋ ಅಥವಾ ಯಾವುದೋ ಕಾಡೋ ಎನ್ನುವ ಅನುಮಾನ ಶುರುವಾಗಿದೆ. ತುಮಕೂರಿನ ವೀರಸಾಗರ, ಮೇಳೆಕೋಟೆ, ಗಂಗಸಂದ್ರ ರಸ್ತೆ, ಶೇಷಾದ್ರಿಪುರಂ ಆಂಗ್ಲ ಶಾಲೆಯ ಮುಂಭಾಗದಲ್ಲಿರುವಂತಹ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸಿರುವಂತಹ ಉದ್ಯಾನವನದ ಸ್ಥಿತಿ ಮಾತ್ರ ಹೇಳತಿರದಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ನಗರಾಭಿವೃದ್ಧಿ ಪ್ರಾಧಿಕಾರ ತುಮಕೂರಿನಿಂದ ನಿರ್ಮಿಸಿರುವಂಥ ಉದ್ಯಾನವನದ ಮುಂಭಾಗದಲ್ಲಿದ್ದೇನೆ. ಈ ಉದ್ಯಾನವನ ವೀರಸಾಗರ, ಮೇಳೆಕೋಟೆ, ಗಂಗಸಂದ್ರ ರಸ್ತೆ, ಶೇಷಾದ್ರಿಪುರಂ ಆಂಗ್ಲ ಶಾಲೆಯ ಮುಂಭಾಗದಲ್ಲಿರುವಂಥದ್ದು. ಪಾಳು ಬಿದ್ದ ಸ್ಥಿತಿಯಲ್ಲಿ ಉದ್ಯಾನವನ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ ನಾನು ಒಳಗಡೆಯೂ ಕೂಡ ಹೋಗುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದು ಯಾವುದೇ ದೃಶ್ಯದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಇದೊಂದು ರೀತಿಯಲ್ಲಿ ಉದ್ಯಾನವನ ಅನ್ನೋ ರೀತಿಯಲ್ಲಿ ಕಾಣೋದೇ ಇಲ್ಲ. ನಾವು ಯಾವುದೇ ಕಾಡೊಳಗಡೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ ಅನೈತಿಕ ಚಟುವಟಿಕೆಗಳ
ತಾಣ ಆಗ್ತಾ ಇದೆಯೋ ಅನ್ನೋ ಅನುಮಾನ ಕೂಡ ಹೆಚ್ಚಾಗ್ತಾ ಇದೆ. ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಸಾಕಷ್ಟು ಬಿಯರ್ ಬಾಟಲ್ಗಳು ಎಲ್ಲಿ ಬೇಕಲ್ಲಿ ಬಿದ್ದಿದ್ದಾವೆ, ಸಾಕಷ್ಟು ಮದ್ಯದ ಬಾಟಲ್ಗಳು ಬಿದ್ದಿದ್ದಾವೆ. ಇನ್ನು ಸುಮಾರು 1.5 ಎಕರೆಯಿಂದ 1.25 ಎಕರೆ ಇರುವಂಥ ಈ ಉದ್ಯಾನವನ ಇದೇ ರೀತಿಯಾಗಿಯೇ ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಚೂರು ಕೂಡ ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿರುವಂಥದ್ದು. ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಬೆಳಗ್ಗೆ ಆದರೆ ಸಾಕು, ಸಂಜೆ ಆದರೆ ಸಾಕು, ಇಲ್ಲಿ ವಿಷ ಜಂತುಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಗಿಡಗಂಟೆಗಳು ಬೆಳೆದುಕೊಂಡಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಕೂಡ ಉಂಟಾಗ್ತಾ ಇದೆ. ಮತ್ತು ಇಲ್ಲಿ ಇನ್ನೊಬ್ಬರು ಸ್ಥಳೀಯರು ಮಾತನಾಡ್ತಾ ಹೇಳಿದ್ರು, ತುಮಕೂರಿನಲ್ಲಿ ಹಾವು ಹಿಡಿತಾ ಇರೋರೆಲ್ಲರೂ ಕೂಡ ನಾವು ಅಲ್ಲೇ ಬಿಡ್ತೀವಿ, ಇಲ್ಲಿ ಬಿಡ್ತೀವಿ ಅಂತ ಹಾವನ್ನು ಹಿಡ್ಕೊಂಬಂದು ಇದರೊಳಗಡೆ ಎಸ್ತು ಹೋಗ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಮಗೆ ಕಾಟಗಳು, ಹಾವಿನ ಕಾಟ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ವಚ್ಛ ಉದ್ಯಾನವನ ಅಂತ ಹೇಳಿ ಅನಿಸೋದಿಲ್ಲ. ಎಲ್ಲ ಒಂದು ಕಡೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ, ವೆಚ್ಚ ಮಾಡಿ ನಿರ್ಮಿಸುವಂಥ ಪಾರ್ಕ್ಗಳನ್ನು ನಿರ್ವಹಣೆ ಮಾಡದೆ ಸಾರ್ವಜನಿಕರಿಗೆ ಅನಾನುಕೂಲ ಮಾಡಿ ಒಂದು ಕಡೆ ತೆರಿಗೆ ಹಣವನ್ನು ಕೂಡ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇದೆ. ಇದು ತುಮಕೂರಿನ ವೀರಸಾಗರದಲ್ಲಿರುವಂತಹ ಶೇಷಾದ್ರಿಪುರಂ ಆಂಗ್ಲಶಾಲೆ ಮುಂಭಾಗದಲ್ಲಿರುವಂಥ ಉದ್ಯಾನವನದ ಪರಿಸ್ಥಿತಿ. ಇದನ್ನು ಯಾವ ಕಡೆಯಿಂದಲೂ ನೋಡಿದ್ರು ಕೂಡ ಉದ್ಯಾನವನ ಅನ್ನೋ ರೀತಿಯಲ್ಲಿ ಕಾಣೋದಿಲ್ಲ. ಸುಮಾರು ಇದು 1.5 ಇಂದ 1.25 ಎಕರೆ ಇದೆ. ಅಲ್ಲಿಗೆ ಎಷ್ಟು ದುಡ್ಡಾಯಿತು, ಜಾಗದ ದುಡ್ಡು ಜೊತೆಗೆ ಇವರು ಖರ್ಚು ಮಾಡೋ ದುಡ್ಡು ಕೂಡ ಹೆಚ್ಚಿಗೆ ಇರುತ್ತೆ. ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸುವಂಥ ಪಾರ್ಕ್ಗಳ ಸ್ಥಿತಿ ಹೀಗಾದರೆ ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇದೆ. ಇದು ಎಲ್ಲಿಯೂ ಕೂಡ ನಮಗೆ ಯಾವುದೇ ರೀತಿಯಲ್ಲೂ ಪಾರ್ಕ್ ಅನ್ನೋ ರೀತಿಯಲ್ಲಿ ಭಾಸವೇ ಆಗೋದಿಲ್ಲ. ಯಾವುದೋ ಕಾಡೊಳಗಡೆ ಬಂದಿದ್ವಿ ಅನ್ಸುತ್ತೆ. ಇಲ್ಲಿ ಒಳಗಡೆ ಹೋಗೋದಕ್ಕೆ ನಮಗೂ ಕೂಡ ಭಯ ಆಗ್ತಾ ಇದೆ. ಇನ್ನು ಸ್ಥಳೀಯರೇ ಹೇಗೆ ಹೋಗ್ತಾರೆ? ಸ್ಥಳೀಯರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಂತ ನಿರ್ಮಿಸೋ ಪಾರ್ಕ್ಗಳು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಕೂಲ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ದುಡ್ಡನ್ನು ವ್ಯರ್ಥ ಮಾಡಿ, ಜಾಗಕ್ಕೂ ದುಡ್ಡು ಖರ್ಚು ಮಾಡಿ, ಇದನ್ನು ರೆಡಿ ಮಾಡೋದಕ್ಕೂ ದುಡ್ಡು, ಎಲ್ಲವನ್ನಕ್ಕೂ ಕೂಡ ದುಡ್ಡನ್ನು ವ್ಯರ್ಥ ಮಾಡಿ ಈ ರೀತಿಯಾಗಿ ಪಾಳು ಬಿಟ್ಟರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ಅನ್ನೋ ಅನುಮಾನ ಕೂಡ ಶುರುವಾಗ್ತಾ ಇದೆ. ಒಟ್ಟಿನಲ್ಲಿ ಜನರ ದುಡ್ಡು, ಇಲ್ಲಿ ತೆರಿಗೆ ದುಡ್ಡು ಎಲ್ಲವೂ ಕೂಡ ವ್ಯರ್ಥ ಆಗ್ತಾ ಇರೋದ್ರಲ್ಲಿ ಅನುಮಾನವೇ ಇಲ್ಲ. ಸಾಕಷ್ಟು ಬಾರಿ ಪಾರ್ಕ್ಗಳ ಬಗ್ಗೆ ಸುದ್ದಿ ಮಾಡಿದರೆ ಯಾವೊಬ್ಬ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಾರ್ಕ್ಗಳನ್ನು ನಿರ್ವಹಣೆ ಮಾಡಿ, ಸ್ವಚ್ಛ ಮಾಡಿ ಅನುಕೂಲವನ್ನು ಮಾಡಿಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ. ಪದೇ ಪದೇ ಬರೀ ಪಾರ್ಕ್ಗಳನ್ನೇ ಸುದ್ದಿ ಮಾಡ್ತೀರಿ, ನಿಮ್ಗೆ ಬೇರೆ ಸುದ್ದಿ ಸಿಗೋದಿಲ್ವಾ ಅನ್ನೋಂಥವ್ರಿಗೆ ಇಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ನಿರ್ಮಿಸಿರುವಂಥ ಪಾರ್ಕ್ಗಳನ್ನು ನಿರ್ವಹಣೆ ಮಾಡದೆ ಪಾಳು ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದರೆ ನಾವು ಯಾಕೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತೆ? ನೀವು ಮಾಡ್ತಾ ಇರುವಂಥ ಕೆಲಸ ಸರಿ ಇದ್ದರೆ ನಾವು ನಿಜವಾಗ್ಲೂ ಸುದ್ದಿ ಮಾಡೋಕ್ಕೆ ಬರೋದಿಲ್ಲ. ಇದು 1.25 ಎಕರೆ ಇರುವಂಥ ಪಾರ್ಕನ್ನು ನೀವು ಪಾಳು ಬಿಟ್ಟಿದ್ದೀರಿ. ನಿಮ್ಗೆ ಅಷ್ಟೊಂದು ಜಾಗ ಮತ್ತು ದುಡ್ಡು ಹೆಚ್ಚಾಗಿತ್ತು ಅಂದರೆ ಇದೇ ಜಾಗವನ್ನು ಯಾರಾದರೂ ನಿರ್ಗತಿಕರಿಗೆ ಕೊಡಿ, ಆ ದುಡ್ಡಲ್ಲಿ ಮನೆ ಕಟ್ಕೊಳ್ಳೋದು ಕೊಡಿ, ಅವ್ರು ಕಟ್ಕೊಳ್ತಾರೆ. ಅದು ಬಿಟ್ಟು ಈ ರೀತಿಯಾಗಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಯಾಕೆ ನೀವು ಜಾಗವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ? ನೋಡಿ, ನೀವು ಇನ್ನೊಮ್ಮೆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ ಈ ಪಾರ್ಕ್ನ ಸ್ಥಿತಿ ಯಾವ ರೀತಿ ಇದೆ. ನನ್ನ ಹಾಳೆತ್ತರಕ್ಕೆ ಬೆಳೆದಿರುವಂಥ ಗಿಡಗಳಿದೆ, ನನ್ನ ಎತ್ತರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗಿಡಗಳು ಬೆಳೆದುಕೊಂಡಿವೆ. ಇದರೊಳಗಡೆ ಯಾರಾದರೂ ಪಾರ್ಕ್ ಅಂತ ಓಡಾಡೋದಕ್ಕಾಗುತ್ತಾ? ಅಕ್ಕಪಕ್ಕದಲ್ಲಿ ಮನೆಗಳಿವೆ, ಇಲ್ಲಿ ವಿಷ ಜಂತುಗಳ ಕಾಟ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಪಾಲಿಕೆಯವರು ಬಂದರೂ ಇದು ಮಾಡಲ್ಲ. ಇದನ್ನು ಕೇಳಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಮಾಡಿರೋದಪ್ಪ, ಟೂಡಾದವರು ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ಸಾರ್ವಜನಿಕರಿಗೆ ಯಾರು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಇದನ್ನು ಮಾಡಿರೋರು ಮಾತ್ರ ಯಾರು ಬಂದು ಇಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುಮಕೂರಿನಲ್ಲಿರುವಂಥ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಮಾತನ್ನು ಹೇಳಿ ನಮಗೂ ಕೂಡ ಸಾಕಾಗಿದೆ. ಯಾರು ಎಚ್ಚೆತ್ತುಕೊಂಡು ಪಾರ್ಕನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆಲ್ಲ ಏನು ಕಾರಣ ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ರು ನೀವು ಆರಾಮಾಗಿ ಬಂದು 9 ಗಂಟೆ ಕೂತ್ಕೊಂಡು 5 ಗಂಟೆಗೆ ಹೋಗೋ ಕೆಲಸ ಮಾಡ್ತಾ ಇದ್ದೀರಿ. ಸಾರ್ವಜನಿಕರ ಕಷ್ಟ ಕೇಳೋಕೆ ರೆಡಿ ಇಲ್ಲ ಅಂತಂದರೆ ದಯವಿಟ್ಟು ತಾವೆಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಈ ರೀತಿಯ ದುಡ್ಡು ವ್ಯರ್ಥ, ಜಾಗ ವ್ಯರ್ಥ, ಎಲ್ಲವನ್ನೂ ವ್ಯರ್ಥ ಮಾಡಬೇಡಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.